ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ ವರ್ಸಿನ 3ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಮೊದಲನೆಯ ವಿಚಾರದ ಕಡೆ ಹೋಗೋದಾದ್ರೆ, ನಿಮ್ಗೆಲ್ಲ ಗೊತ್ತೇ ಇರಬಹುದು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯನ್ನ ಮುಂದಿನ ವರ್ಷ ಮೇಗೆ ರಿಲೀಸ್ ಮಾಡಲಿದ್ರು. ಅವೆಂಜರ್ಸ್ ಡೂಮ್ಸ್ಡೇ ರಿಲೀಸ್ ಆದ್ಮೇಲೆ ಎಕ್ಸಾಕ್ಟ್ 1 ವರ್ಷಕ್ಕೆ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಅನ್ನ ನಮಗೆ ಕೊಡಲಿದ್ರು. ಆದರೆ ಈಗ 2 ಮೂವಿಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅವೆಂಜರ್ಸ್ ಡೂಮ್ಸ್ಡೇ ಅನ್ನ ಡಿಸೆಂಬರ್ 18, 2026ಕ್ಕೆ ಮುಂದೂಡಿದ್ರೆ, ಅದೇ ಸೀಕ್ರೆಟ್ ವಾರ್ಸ್ ಅನ್ನ ಡಿಸೆಂಬರ್ 17, 2027ಕ್ಕೆ ಮುಂದೂಡಲಾಗಿದೆ. ಥ್ಯಾಂಕ್ ಯು ಡಿಸ್ನಿ, ಥ್ಯಾಂಕ್ ಯು ಮಾರ್ವೆಲ್ ಸ್ಟುಡಿಯೋಸ್ ಮತ್ತೆ ರೂಸೋ ಬ್ರದರ್ಸ್ಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮತ್ತೆ ಅವೆಂಜರ್ಸ್ ಎಂಡ್ ಗೇಮ್ ಅಂತ ಅದ್ಭುತವಾದಂತಹ ಮೂವಿಗಳನ್ನ ಕೊಡೋದಕ್ಕೆ 16 ವರ್ಷ ಬೇಕಾಯ್ತು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವ್ರಿಗೆ. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಫ್ರೆಂಟ್ ಸ್ಟೋರೀಸ್, ಡಿಫ್ರೆಂಟ್ ಸಿಚುಯೇಷನ್ಸ್, ಡಿಫರೆಂಟ್ ಸಂದರ್ಭಗಳನ್ನ ಒಂದುಗೂಡಿಸಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನ ಅಂತ್ಯ ಮಾಡಿದ್ರು ರೂಸೋ ಬ್ರದರ್ಸ್ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ. ಸೊ ಇದೊಂದು ನಮ್ಮ ಯೂನಿವರ್ಸ್ ನ ಕತೆ, ಆ ಯೂನಿವರ್ಸ್ ನ ಅಂತ್ಯ, ಅದರ ಜೊತೆ ಅದರ ಆರಂಭ ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿದೀವಿ. ಆ ಅಂತ್ಯದ ಆರಂಭ ಮತ್ತೆ ಈ ಆರಂಭದ ಅಂತ್ಯವನ್ನ ಕೊಡೋದಿಕ್ಕೆ ನಮ್ಮ ರೂಸೋ ಬ್ರದರ್ಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮತ್ತೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಅನ್ನುವಂತಹ ದೊಡ್ಡ ಮೂವಿಗಳನ್ನ ನಮ್ಮ ಮುಂದೆ ತರ್ತಾ ಇದ್ದಾರೆ. ಅವ್ರು ಇನ್ನೂ 2 ವರ್ಷ ಡಿಲೇ ಮಾಡಿದ್ರು ನನಗೇನು ಬೇಜಾರಾಗೋದಿಲ್ಲ. ನಾನು ಆ ಮೂವಿಗಳಿಗೋಸ್ಕರ ಕಾಯ್ತೀನಿ. ಯಾಕಂದ್ರೆ ಐ ವಿಲ್ ಲೆಟ್ ದೆಮ್ ಕುಕ್. ಎಸ್, ಐ ವಿಲ್ ಲೆಟ್ ದೆಮ್ ಕುಕ್. ಯಾಕಂತಂದ್ರೆ ಆ ಮೂವಿಗಳು ನಮ್ಮ ಊಹೆಗೂ ಮೀರಿದಂತಹ ಮೂವಿಗಳಾಗಿರ್ಬೇಕು. ನಮ್ಮ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗಿ ಆ ಎಕ್ಸ್ಪೆಕ್ಟೇಷನ್ ಅನ್ನು ಕ್ರಾಸ್ ಮಾಡುವಂತಹ ಮೂವಿಗಳಾಗಿರ್ಬೇಕು. ಈಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದಾಗಿ ಸಣ್ಣ ಲೀಕೇಜ್ಗಳು ಮತ್ತೆ ರೂಮರ್ಸ್ ಗಳನ್ನೆಲ್ಲ ಹಬ್ಬಿಸ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ನಮ್ಮ ಊಹೆಗಳನ್ನ ಇನ್ನೂ ಎಕ್ಸೈಟ್ ಮಾಡ್ತಾ ಹೋಗ್ತವೆ. ಲೈಕ್ ಬ್ಯಾಟಲ್ ಬಿಟ್ವೀನ್ ಅವೆಂಜರ್ಸ್ ಅಂಡ್ ಎಕ್ಸ್-ಮ್ಯಾನ್ಸ್. ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋದೇನು ಅಂತಂದ್ರೆ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಸೆಂಟಿನಲ್ಸ್ ಗಳು ಕಾಣಸಿಗ್ತಾರೆ ಅನ್ನೋದು, ಗೋಸ್ಟ್ ರೈಡರ್ ಕಾಣಸಿಗ್ತಾನೆ ಅಂತ ಹೇಳೋದು, ಥಾರ್ ನ ನ್ಯೂ ಸೂಟ್, ಹೀಗೆ ಹಲವಾರು ಸಹಸ್ರಾರು ರೂಮರ್ಗಳು, ಮಾಹಿತಿಗಳು, ಲೀಕೇಜ್ಗಳು ಡೈಲಿ ಸ್ಪ್ರೆಡ್ ಆಗ್ತಾ ಇರ್ತವೆ. ಇವುಗಳೆಲ್ಲದರಿಂದ ಎಕ್ಸೈಟೆಡ್ ಆಗಿರುವಂತಹ ನಾವು ಒಂದು ಅದ್ಭುತವಾದಂತಹ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಅಥವಾ ಸೀಕ್ರೆಟ್ ವಾರ್ಸ್ ಅಲ್ಲಿ ಅನುಭವಿಸೋದಕ್ಕೆ ಕಾಯ್ತಾ ಇದೀವಿ. ಈ ಸಹಸ್ರಾರು ಲೀಕೇಜ್ಗಳು, ಈ ಸಹಸ್ರಾರು ರೂಮರ್ಗಳಲ್ಲಿ ನನ್ನ ಫೇವರಿಟ್ ರೂಮರ್ ಯಾವುದು ಅಂತಂದ್ರೆ, ನಮ್ಮ ಥಾರ್ ನ ಈ ನ್ಯೂ ಲುಕ್ ಇದೆ. ಆ ನ್ಯೂ ಲುಕ್ ಪಕ್ಕಾ ಕಾಮಿಕ್ ಅಕ್ಯುರೇಟ್ ಆಗಿರುವಂತ ಈ ಲುಕ್ ಥಾರ್ ನ ಫಿಸಿಕಲ್ ಸ್ಟ್ರೆಂತ್ ನ ರಿಸೆಂಬಲ್ ಮಾಡುತ್ತೆ. ಇದು ಥಾರ್ ನ ಫುಲ್ಲಿ ಮೆಚ್ಯೂರ್ಡ್ ಪವರ್ಫುಲ್ ವರ್ಷನ್. ಎಲ್ಲಾ ರೂಮರ್ ಗಳನ್ನ, ಎಲ್ಲಾ ಲೀಕ್ಡ್ ಸೆಟ್ ಫುಟೇಜ್ ಗಳನ್ನ ನಂಬೇಡಿ ಅಂತ ಹೇಳ್ತಾ ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಮೂವಿಯಲ್ಲಿ ನಮ್ಗೆ 3 ವಿಲನ್ ಗಳು ಕಾಣಸಿಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆ 3 ಯಾರ್ಯಾರು ಅಂತ ನೋಡೋದಾದ್ರೆ, ಸ್ಕಾರ್ಪಿಯಾನ್, ಬೂಮ್ರಾಂಗ್, ಟಾಮ್ ಸ್ಟೋನ್. ಈ 3 ಕೂಡ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮಗೆ ವಿಲನ್ ಆಗಿ ಕಾಣಸಿಗ್ತಾರೆ. ಅದ್ರ ಜೊತೆ ನಮ್ಮ ಸ್ಯಾಡಿ ಸಿಂಕ್ ಅವರು ಕೂಡ ಈ ಮೂವಿಯಲ್ಲಿ ನಮಗೆ ಕಾಣಸಿಗ್ತಾ ಇದ್ದಾರೆ ಆಸ್ ಮೇಡೆ ಪಾರ್ಕರ್. ಹೌದು, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಇಟ್ಸ್ ಅ ಮಲ್ಟಿವರ್ಸಲ್ ಮೂವಿ. ಇದನ್ನ ಡೆಸ್ಟಿನ್ ಡೇನಿಯಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಶಾಂಗ್-ಚಿ ಮೂವಿಯನ್ನ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರ್. ಆದರೆ ಮೊದಲು ನಮಗೆ ಸ್ಪೈಡರ್ ಮ್ಯಾನ್ 4 ಒಂದು ಸ್ಟ್ರೀಟ್ ಲೆವೆಲ್ ಅಥವಾ ಬೇಸಿಕ್ ಸ್ಟೋರಿ ಲೈನ್ ಅನ್ನ ಹೊಂದಿರುವಂತಹ ಅಂಡರ್ ಗ್ರೌಂಡ್ ಮೂವಿ ಅನ್ಕೊಂಡಿದ್ವು. ಆದ್ರೆ ಈಗ ಅದೊಂದು ಮಲ್ಟಿವರ್ಸಲ್ ಮೂವಿ, ಅದು ಕೂಡ ಇದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಮೊದಲೇ ರಿಲೀಸ್ ಆಗುತ್ತೆ. ಇದರ ಜೊತೆನೆ ನಮ್ಮ ಸ್ಪೈಡರ್ ಮ್ಯಾನ್ ನಾಯರ್ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಅಮೆಜಾನ್ ಪ್ರೈಮ್ ವಿಡಿಯೋದವರು ಸ್ಪೈಡರ್ ನಾಯರ್ ಅನ್ನುವಂತ ಒಂದು ಹೊಸ ಸೀರೀಸ್ ನ ತರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ನಿಕೋಲಸ್ ಕೇಜ್ ಅವರನ್ನ ನಾವು ಸ್ಪೈಡರ್ ನಾಯರ್ ಆಗಿ ನೋಡ್ತೀವಿ. ಬ್ಯೂಟಿಫುಲ್ ಬ್ಲಾಕ್ ಅಂಡ್ ವೈಟ್ ಎಫೆಕ್ಟ್ ಜೊತೆ ಆಕ್ಷನ್ ಪ್ಯಾಕ್ಡ್ ಆಗಿರುವಂತಹ ಈ ಸೀರೀಸ್ ಮುಂದಿನ ವರ್ಷ ನಮಗೆ ಕಾಣಸಿಗುತ್ತೆ. ಹಾಗೆ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಕೂಡ ನಮಗೆ ಮುಂದಿನ ವರ್ಷ ಕಾಣಸಿಗಲಿದ್ದು, ಅದರಲ್ಲಿ ನಮ್ಮ ಜೆಸಿಕಾ ಜೋನ್ಸ್ ಅವರ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಂತಹ ಕ್ರಿಸ್ಟಿಯನ್ ರಿಟರ್ನ್ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಆಸ್ ಜೆಸಿಕಾ ಜೋನ್ಸ್. ಸೊ ನೀವು ನೋಡಬಹುದು ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಅಲ್ಲಿ ಅವರ ಸೆಟ್ ನ ಲೀಕೇಡ್ ಫೋಟೋಗಳು. ಡೇರ್ ಡೆವಿಲ್ ಸೀಸನ್ 2 ಬಗ್ಗೆ ನಮ್ಮ ಚಾರ್ಲಿ ಕಾಕ್ಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಆಕ್ಚುಲಿ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ಬೇಕಾಗಿದ್ದಂತಹ ಮೂವಿ, ಅಂತಂದ್ರೆ ಥಿಯೇಟರ್ ಗಳಲ್ಲಿ ಬರ್ಬೇಕಾಗಿದ್ದಂತಹ ಒಂದು ಎಪಿಸೋಡ್ ಗಳು ಇವಾಗಿರ್ತವೆ. ಅಷ್ಟು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ನಿಮ್ಗೆ ಕೊಡುತ್ತೆ. ನೀವು ಆಡಿಯನ್ಸ್ ಗಳು ಡಿಮ್ಯಾಂಡ್ ಮಾಡಿದ್ರೆ ನಿಜವಾಗ್ಲೂ ಆ ಬಿಗ್ ಸ್ಕ್ರೀನ್ ಎಫೆಕ್ಟ್ ಅನ್ನ, ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅನ್ನ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಅಲ್ಲಿ ನೀವು ಮಾಡಬಹುದು ಅಂತ ನಮ್ಮ ಚಾರ್ಲಿ ಕಾಕ್ಸ್ ಅವರು ತಿಳಿಸಿದ್ದಾರೆ. ಇದರ ಜೊತೆ ನಮ್ಮ ಅವರ ಸ್ಪೆಷಲ್ ಪ್ರೆಸೆಂಟೇಷನ್ ನ ಕೂಡ ತಯಾರು ಮಾಡಿಕೊಂಡಿರುವಂತ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅದರ ಯಾವುದೇ ಸುಳಿವನ್ನ ನೀಡದೆ ಬಚ್ಚಿಟ್ಕೊಂಡಿದ್ದಾರೆ. ಸೊ ಮುಂದಿನ ತಿಂಗಳು 24 ಅಂದ್ರೆ ಜೂನ್ 24ಕ್ಕೆ ಐರನ್ ಆರ್ಟ್ ಸೀರೀಸ್ ಅನ್ನ ನಮ್ಮ ಮುಂದೆ ಕೊಡಲಿರುವಂತ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವ್ರಿಗೂ ಗೊತ್ತಿದೆ ಯಾರಿಗೂ ಈ ಐರನ್ ಆರ್ಟ್ ಸೀರೀಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದಕ್ಕೆ ಅದಾದಂತ 1 ಮಂತ್ ಅಲ್ಲೇ ನಮ್ಗೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಮೂವಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವಿಷ್ಟು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ಗೆ ಸಂಬಂಧಪಟ್ಟಂತ ವಿಚಾರಗಳಾದ್ರೆ, ಮುಂದಿನ ವಿಚಾರವನ್ನ ನಮ್ಮ ಸ್ಯಾಂಡಲ್ವುಡ್ ಕಡೆ ಹೋಗೋಣ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಈಗ ಅಂತಹ ಮೇಜರ್ ಅಪ್ಡೇಟ್ಸ್ ಗಳು ಯಾವೂ ಇಲ್ಲ. ಆದ್ರೂ ಕೂಡ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಅದೇನು ಅಂತಂದ್ರೆ, ಕಾಂತಾರ ಚಾಪ್ಟರ್ 1 ದ ಪ್ರಿಕ್ವೆಲ್ ಆಫ್ ಕಾಂತಾರ, ಒಂದು ದಂತಕತೆ. ಆ ಮೂವಿಯನ್ನ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಇದೇ ವರ್ಷ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ರಿಷಬ್ ಶೆಟ್ಟಿ ಮತ್ತೆ ಒಂಬಾಳೆ ಫಿಲ್ಮ್ಸ್ ಅವರು ನಿರ್ಧಾರ ಮಾಡಿದ್ದಾರೆ. ಫೈರ್ ಪ್ಲೇ ಯಾರಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ OTT ಅಲ್ಲಿ ರಿಲೀಸ್ ಆಗಿದೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಚಾರ ಕಡೆ ಮಾತಾಡೋದಾದ್ರೆ,
ಅವತಾರ್ ದಿ ವೇ ಆಫ್ ವಾಟರ್ ಅಂದ್ರೆ ಅವತಾರ್ 2 ಇದು ಅಕ್ಟೋಬರ್ ನಲ್ಲಿ 1 ವಾರಗಳ ಕಾಲ ರಿಲೀಸ್ ಮಾಡಲಾಗುತ್ತದೆ ಎಂದು ವರದಿಯಾಗಿದೆ. ಯಾಕಂತಂದ್ರೆ ಇದೇ ವರ್ಷ ಡಿಸೆಂಬರ್ಗೆ ಅವತಾರ್ ಫೈರ್ ಅಂಡ್ ಆಶ್ ಮೂವಿ ನಮಗೆ ಕಾಣಸಿಗಲಿದೆ. ಅವತಾರ್ ತನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಹ್ಯಾಂಡಲ್ ಗಳಲ್ಲಿ ಅವತಾರ್ ಫೈರ್ ಅಂಡ್ ಆಶ್ ಗೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ, ಅವತಾರ್ ಫೈರ್ ಅಂಡ್ ಆಶ್ ಅಲ್ಲಿ ಕಾಣುವಂತ ಕ್ಲಾನ್ ಅಂದ್ರೆ ಜನಾಂಗವನ್ನ, ಆ ಜನಾಂಗದ ಜನರ ಮಾಹಿತಿಗಳನ್ನ ನಮಗೆ ತಿಳಿಸ್ತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರ ಪ್ರೊಫೈಲ್ ಹೋಗಿ ಚೆಕ್ ಮಾಡಿ ಆ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಬಾಲಿವುಡ್ ಕಡೆ ನೋಡೋದಾದ್ರೆ ವಾರ್ 2 ಫೈನಲಿ ವಾರ್ 2 ನ ಟೀಸರ್ ರಿಲೀಸ್ ಆಯ್ತು. ನಮ್ಮ NTR ನ ಲುಕ್ ನೋಡಿದ್ವಿ, ನಮ್ಮ ಋತಿಕ್ ರೋಷನ್ ನ ಲುಕ್ ಅನ್ನ ನೋಡಿದ್ವಿ, ಎರಡು ಕೂಡ ತುಂಬಾ ಇಷ್ಟ ಆಯ್ತು. ಆದ್ರೆ ಟ್ರೈಲರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನಗೆ ಅನಿಸ್ತು ಅಂತಂದ್ರೆ ಕ್ರಿಯೇಟರ್ಸ್ ಆರ್ ಲೇಜಿ ಇನ್ ದಿಸ್ ಮೂವಿ ಅಂತ ಅನ್ನಿಸ್ಬಿಡ್ತು. ಯಾಕಂತಂದ್ರೆ ಆ ಟೀಸರ್ ಅಲ್ಲಿ ಯಾವುದು ವಾವ್ ಆಸಮ್ ಫ್ಯಾಂಟಾಸ್ಟಿಕ್ ಅನ್ನುವಂತಹ ಒಂದು ಘಟನೆಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ಲಿಲ್ಲ, ಅಡ್ವಾಣಿ ಅವ್ರದ್ದು ಬಿಟ್ಟು. ಟ್ರೈಲರ್ ಯಾಕೋ ಸ್ವಲ್ಪ ಬೋರ್ ಹೊಡೆದಂಗಾಯ್ತು. ಅದರಲ್ಲೂ ಕೂಡ ಯಶ್ರಾಜ್ ಫಿಲ್ಮ್ಸ್ ಅವರ ಸ್ಪೈ ಯೂನಿವರ್ಸ್ ಅಲ್ಲಿ ಬಂದಂತಹ ಮೋಸ್ಟ್ ಆಫ್ ಆಲ್ ಟೀಸರ್ ಗಳು ಕೂಡ ಇದೇ ರೀತಿ ಇದ್ವು, ಇನ್ಕ್ಲೂಡಿಂಗ್ ತಮ್ನೈಲ್ ಕೂಡ. ಆದ್ರೂ ಕೂಡ ಮೂವಿನ ನಾವೆಲ್ಲ ನೋಡ್ತೀವಿ ಬಿಕಾಸ್ ಆಫ್ ದ ಸ್ಟಾರ್ಡಮ್. ಮತ್ತೆ ಒಂದು ಟೀಸರ್ ನಿಂದ ಇಡೀ ಮೂವಿನ ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ, ರಾಮಾಯಣದಲ್ಲಿ ನಮ್ಮ ಕಾಜಲ್ ಅಗ್ರವಾಲ್ ಅವರು ರಾವಣನ ಹೆಂಡತಿಯಾಗಿ ಕಾಣಸಿಗ್ತಾರೆ. ಅಂದ್ರೆ ಮಂಡೋದರಿಯಾಗಿ ನಿತೇಶ್ ತಿವಾರಿ ಅವರ ರಾಮಾಯಣದಲ್ಲಿ ನಮ್ಗೆ ಕಾಣಸಿಗ್ತಾರೆ. ಆ ಮೂವಿಯಲ್ಲಿ ನಾನೇ ರಾವಣ ಆಗ್ಬಿಟ್ಟಿದ್ರೆ ಹೈಟ್ ಇಲ್ಲ ಮರಿ ಅಮ್ಮಿಕೊಂಡಿರೋ. ಈ ನಮ್ಮ ನಿತೇಶ್ ತಿವಾರಿ ಅವರ ರಾಮಾಯಣ 2 ಭಾಗಗಳಾಗಿ ಬರ್ತಾ ಇದೆ. ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಕೂಡ ಆಲ್ರೆಡಿ ಅವರು ಶೂಟಿಂಗ್ ಕಂಪ್ಲೀಟ್ ಮಾಡಿ ಇಟ್ಕೊಂಡು ಒಂದು ಸಣ್ಣ ಗ್ಯಾಪ್ ನ ನಂತರ ಪಾರ್ಟ್ 2 ನ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾಟ್ ಬ್ಯಾಡ್. ಇನ್ನು ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ, ನಮ್ಮ ಓಂ ರಾವತ್ ಅದೇ ಆದಿಪುರುಷ ಅಂತಹ ಅದ್ಭುತವಾದ ಮೂವಿಯನ್ನ ಡೈರೆಕ್ಟ್ ಮಾಡಿ ಭಾರತದ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ಟಂತ ಓಂ ರಾವತ್ ಅವರು ಈಗ ನಮ್ಮ ಧನುಷ್ ಅವ್ರ ಜೊತೆ APJ ಅಬ್ದುಲ್ ಕಲಾಂ ಅವರ ಬಯೋಪಿಕ್ ಅನ್ನ ಮಾಡಲಿದ್ದಾರೆ. ಅದರಲ್ಲಿ ನಮ್ಮ ಧನುಷ್ ಅವರು ಅವಲ್ ಫಕೀರ್ ಜೈನಲುಬ್ದೀನ್ ಏಬಿಯಾಗಿ ನಮಗೆ ಕಾಣಸಿಗ್ತಾ ಇದ್ದಾರೆ. ಸಿನಿಮಾದ ಹೆಸರನ್ನ ಕಲಂ ಅಂತ ಇಡ್ತಾ ಇದ್ದಾರೆ ಓಂ ರಾವತ್. ಇಂಥ ಒಳ್ಳೊಳ್ಳೆ ಆಲೋಚನೆಗಳು ಇಂಥ ಡೈರೆಕ್ಟರ್ ಗಳಿಗೆ ಬರ್ತಾವಲ್ಲ, ಹ್ಯಾಟ್ಸ್ ಆಫ್. ನೀವೇನಾದ್ರೂ ಈ ಮೂವಿನ ಸೀರಿಯಸ್ ಆಗಿ ತಾಂಡ್ಲಿಲ್ಲ ಅಂತ ಅಂದ್ರೆ ಜನ ರೊಚ್ಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಇನ್ನು ಮುಂದಿನ ವಿಚಾರ ಕಡೆ ಹೋಗೋದಾದ್ರೆ, ಹೇರಾ ಪೇರಿ 3 ಈ ಮೂವಿಯಿಂದ ನಮ್ಮ ಪರೇಶ್ ರಾವೆಲ್ ಅವರು ಔಟ್ ಆಗಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕ್ರಿಯೇಟಿವ್ ಡಿಫರೆನ್ಸ್ ಇಂದ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ವಿತೌಟ್ ಬಾಬು ಭಯ್ಯ ಹೇರಾ ಪೇರಿ ಅಂತ ಮೂವಿಗೆ ಹೆಸರು ಕೊಡೋದು ಸರಿ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಹೇರಾ ಪೇರಿ ಇಟ್ಸ್ ಅ ಲೆಜೆಂಡರಿ ಮೂವಿ. ಫಿರ್ ಹೇರಾ ಪೇರಿನೂ ಕೂಡ ಅದ್ಭುತವಾಗಿರುವಂತಹ ಮೂವಿ. ಈ ಮೂವಿ ಜಸ್ಟ್ ಮೂವೀಸ್ ಅಲ್ಲ, ದೇ ಆರ್ ದ ಮೆಡಿಸಿನ್ಸ್. ಸೊ ನಮ್ಮ ಸಲ್ಮಾನ್ ಖಾನ್ ಅವರ ಮುಂದಿನ ಮೂವಿ ಆದಂತಹ ಗಲ್ವಾನ್ ವ್ಯಾಲಿ ಸದ್ಯದಲ್ಲೇ ಶೂಟಿಂಗ್ ಶುರುವಾಗುತ್ತೆ ಅಂತ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ಅವರ ಸಿಕಂದರ್ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಬರೋದಕ್ಕೆ ಸಿದ್ಧವಾಗಿದೆ. ನಾಟ್ ಇಂಟ್ರೆಸ್ಟೆಡ್. ಹಾಗೆ ನಮ್ಮ ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಇಟ್ಸ್ ಅ ರೀಮೇಕ್ ಮೂವಿ. ಆ ಒರಿಜಿನಲ್ ಮೂವಿ ಯಾವುದು ಅನ್ನೋದಾದ್ರೆ ಚಾಂಪಿಯನ್ಸ್ ಅನ್ನುವಂತಹ ಒಂದು ಇಂಗ್ಲಿಷ್ ಮೂವಿ. ಅದನ್ನ ರೀಮೇಕ್ ಮಾಡಿದ್ದಾರೆ ನಮ್ಮ ಅಮೀರ್ ಖಾನ್ ಅವರು ಸಿತಾರೆ ಜಮೀನ್ ಪರ್ ಅಂತ. ರೀಮೇಕ್ ಮಾಡಿದ್ರೆ ಏನ್ ಬೇಜಾರಾಗ್ತಿಲ್ಲ, ಬಟ್ ಅವರು ಡಿಟ್ಟೋ ಕಾಪಿ ಮಾಡಿಬಿಟ್ಟಿದ್ದಾರೆ. ನೀವು ಚಾಂಪಿಯನ್ಸ್ ನ ಟ್ರೇಲರ್ ನೋಡಬಹುದು ಮತ್ತೆ ಈ ಟ್ರೈಲರ್ ನ ನೋಡಬಹುದು. ಆಸ್ ಇಟ್ ಈಸ್ ಸೇಮ್ ಒಂದೇ ತರ ಇದಾವೆ. ನನಗೇನೋ ಕಾಪಿ ಪೇಸ್ಟ್ ಅನ್ನಿಸ್ಬಿಡ್ತು. ಆ ತರ ಸಿತಾರೆ ಜಮೀನ್ ಪರ್ ಇದೆ, ಬಟ್ ಐ ವಿಲ್ ಸಿ ಸಿತಾರೆ ಜಮೀನ್ ಪರ್. ಯಾಕಂದ್ರೆ ನಮ್ಮ ಅಮೀರ್ ಖಾನ್ ಅವರ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅನಿಮೇಷನ್ ಸೆಗ್ಮೆಂಟ್ ಕಡೆ ಬರೋದಾದ್ರೆ, ಇದೇ ಆಗಸ್ಟ್ 1 ಗೆ ರಿಲೀಸ್ ಆಗ್ತಾ ಇದೆ ಬ್ಯಾಡ್ ಗೈಸ್ 2, ದ ಬೆಸ್ಟ್ ಅನಿಮೇಷನ್ ಶೋ ಯು ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ಇಯರ್. ಯಾರಾದ್ರೂ ಬ್ಯಾಡ್ ಗೈಸ್ 1 ನೋಡಿದ್ರೆ ಗೊತ್ತಿರುತ್ತೆ ಬ್ಯಾಡ್ ಗೈಸ್ 2 ಯಾವ ಲೆವೆಲ್ ಇರುತ್ತೆ ಅಂತ. ನಾನು ನಿಮ್ಗೆ ಈ ಮೂವಿನ ತುಂಬಾ ರೆಕಮೆಂಡ್ ಮಾಡ್ತಾ ಇದೀನಿ ಅಂತ ಅನ್ಕೊಂಬಿಡಿ, ಫೋರ್ಸ್ ಮಾಡ್ತಾ ಇದೀನಿ ಅನ್ಕೊಂಬಿಡಿ. ಈ ಮೂವಿನ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಅಂತಾನೆ ಹೇಳ್ತಾ ಇದೀನಿ. ಯಾಕಂದ್ರೆ ಇಲ್ಲಿ ಒಂದು ಅದ್ಭುತವಾದಂತಹ ಸ್ಟೋರಿ ಜೊತೆ ಆಕ್ಷನ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೂಡ ನಿಮ್ಗೆ ಸಿಗ್ತವೆ. ಅದರಲ್ಲೂ ಕೂಡ ಬ್ಯಾಡ್ ಗರ್ಲ್ಸ್ ಟೀಮ್ ಕೂಡ ನಮ್ಗೆ ಈ ಸಿನಿಮಾದಲ್ಲಿ ಕಾಣಸಿಗ್ತಾ ಇದೆ. ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ. ಟ್ರೈಲರ್ ಮಾತ್ರ ಆಸಮ್ ಆಗಿದೆ. ಎಲ್ಲೂ ಕೂಡ ತನ್ನ ಘನತೆಯನ್ನ ಟ್ರೈಲರ್ ಕಳ್ಕೊಂಡಿಲ್ಲ. ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನು 2 ತಿಂಗಳಿದೆ. ಅಂದ್ರೆ ಆಗಸ್ಟ್ 1 ಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ, ಝೂಟೋಪಿಯಾ 2. ಝೂಟೋಪಿಯಾ 1 ಮೂವಿಯನ್ನೇ ಡೈರೆಕ್ಟ್ ಮಾಡಿದಂತಹ ರಿಚ್ ಮ್ಯೂರ್ ಮತ್ತೆ ಬೈರನ್ ಹಾವರ್ಡ್ ಅವರು ಝೂಟೋಪಿಯಾ 2 ಕೂಡ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ವಾಲ್ಟ್ ಡಿಸ್ನಿ ಅನಿಮೇಷನ್ ಸ್ಟುಡಿಯೋ ಪ್ರೊಡಕ್ಷನ್ ಟೀಮ್ ಅಲ್ಲಿ ಬರ್ತಾ ಇರುವಂತಹ ಈ ಝೂಟೋಪಿಯಾ 2 ಇದೇ ವರ್ಷ ನವೆಂಬರ್ 26ಕ್ಕೆ ಥಿಯೇಟರ್ಗಳಲ್ಲಿ ನಮಗೆ ಕಾಣ ಸಿಗುತ್ತೆ. ಸೊ ಮುಂದಿನ ಅನಿಮೇಷನ್ ಹೀಲಿಯೋ. ಈ ಹುಡುಗ ಯಾವಾಗ್ಲೂ ಒಂದು ಕಲ್ಪನೆಯಲ್ಲೇ ಮುಳುಗಿರ್ತಾನೆ. ಯಾರೋ ಒಬ್ರು ಏಲಿಯನ್ ಬಂದು ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಕ್ರಾಸ್ ದಿ ಗ್ಯಾಲಕ್ಸಿ ನನ್ನನ್ನ ಸುತ್ತಾಡಿಸಿ ಮತ್ತೆ ನನ್ನ ಮನೆಗೆ ತಂದು ಬಿಡಬೇಕು ಅನ್ನುವಂತ ಕನಸನ್ನ ಹೊತ್ಕೊಂಡು ಅದನ್ನೇ ಕಲ್ಪನೆ ಮಾಡ್ಕೊಂಡಿರ್ತಾ ಇರುವಂತ ಹುಡುಗನಿಗೆ ಒಂದು ದಿನ ಏಲಿಯನ್ಗಳು ಅಚಾನಕ್ ಆಗಿ ಬಂದು ಆತನನ್ನ ಅರ್ತಿನ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಅವನ ಜರ್ನಿ ಏನಾಗುತ್ತೆ, ಅಲ್ಲಿ ಅವರ ಆ ಗ್ಯಾಲಕ್ಸಿಯಲ್ಲಿ ಅಥವಾ ಆ ಏಲಿಯನ್ಗಳ ಯೂನಿವರ್ಸ್ ಅಲ್ಲಿ ಇವನೇ
ಸರ್ವೈವ್ ಆಗ್ತಾನೆ. ಆ ಅಡ್ವೆಂಚರಸ್ ಕಥೆಯನ್ನ ಇಲಿಯೋ ಅನ್ನುವಂತ ಮೂವಿಯಲ್ಲಿ ನಾವು ನೋಡ್ತೀವಿ. ಇದನ್ನು ಕೂಡ ನಮ್ಮ ಡಿಸ್ನಿ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಮುಂದಿನ ತಿಂಗಳು 13ಕ್ಕೆ ನಮ್ಗೆಲ್ಲ ಕಾಣ ಸಿಗುತ್ತೆ. ಈ ಮೂವಿ ನೋಡೋದಕ್ಕಿಂತ ಮುಂಚೆ ನೀವು ಲೂಕಾ ಅನ್ನುವಂತಹ ಆ ಒಂದು ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಲೂಕಾದಲ್ಲಿ ಕ್ಯಾರೆಕ್ಟರ್ ನ ಯೂಸ್ ಮಾಡಿದಾರಲ್ಲ, ಅದೇ ಕ್ಯಾರೆಕ್ಟರ್ ನ ಇಲ್ಲಿ ಅಪ್ಟೇಕ್ ಮಾಡಿದ್ದಾರೆ. ಬಟ್ ಆ ಕಥೆಯಿಂದ ಕಂಟಿನ್ಯೂ ಆಗಿಲ್ಲ, ಬಟ್ ಆ ಕ್ಯಾರೆಕ್ಟರ್ ನ ಪಿಕ್ ಮಾಡಿದ್ದಾರೆ. ಲೈಕ್ ನಮ್ಮ ಡಿಸ್ನಿ ಅವ್ರು ಯಾವಾಗಲೂ ಮಾಡ್ತಾರಲ್ಲ ಅದೇ ರೀತಿ. ಸೊ ಇಲಿಯೋ ಮುಂದಿನ ತಿಂಗಳು ನಮ್ಗೆಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾ ಮುಂದಿನ ಸೆಗ್ಮೆಂಟ್ ಅನಿಮೆ ಸೆಗ್ಮೆಂಟ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷದ ಅನಿಮೆ ಅವಾರ್ಡ್ ಮೇ 25 ಅಂದ್ರೆ ನಾನು ಇವತ್ತೇ ರೆಕಾರ್ಡ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಅನಿಮೆ ಅವಾರ್ಡ್ ನಡೆಯುತ್ತೆ. ಸೊ ಇವತ್ತು ನಡೆಯುವಂತ ಈ ಒಂದು ಅನಿಮೆ ಅವಾರ್ಡ್ ಅಲ್ಲಿ ಯಾವ್ಯಾವ ಅನಿಮೆಗಳು ಯಾವ್ಯಾವ ಅವಾರ್ಡ್ ಅನ್ನ ತಗೋತಾರೆ ಅನ್ನೋದನ್ನ ನಾನು ನೋಡಿ ಅದಕ್ಕೆ ಏನಾದ್ರೂ ಸ್ಪೆಷಲ್ ಆಗಿದ್ರೆ ಚೆನ್ನಾಗಿದ್ರೆ ಅದಕ್ಕೆ ಒಂದು ಸಪರೇಟ್ ಆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅದು ಬಿಟ್ರೆ ಈಗ ಅನಿಮೆಯಲ್ಲಿ ಅಂತ ಮೇಜರ್ ಅಪ್ಡೇಟ್ಸ್ ಗಳು ಯಾವೂ ಇಲ್ಲ. ಅದೇ ಈಗ ಪ್ರಚಲಿತವಾಗಿರೋದು ಏನು ಅಂತಂದ್ರೆ ನಮ್ಮ ಡಿಮನ್ ಸ್ಲೇಯರ್ ನ ಮ್ಯೂಗೆಂಟ್ ಟ್ರೈನ್ ನ ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ರು ವಿತ್ 4K ಕ್ವಾಲಿಟಿಯಲ್ಲಿ ರಿಲೀಸ್ ಮಾಡಿದ್ರು. ಅದು ಈಗ ರಾಟೆನ್ ಟೊಮೆಟೋಸ್ ಅಲ್ಲಿ 90% ರಿವ್ಯೂವರ್ ಸ್ಕೋರ್ ಮತ್ತೆ 98% ಆಡಿಯನ್ಸ್ ಸ್ಕೋರ್ ಅನ್ನ ಪಡ್ಕೊಂಡಿದೆ. ಸೊ ಇದಿಷ್ಟು ಅನಿಮೆ ನ್ಯೂಸ್. ಆದ್ರೆ ನಾನೊಂದು ಅನಿಮೆನ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಅದು ಯಾವುದು ಅಂತಂದ್ರೆ ಡೆವಿಲ್ ಮೇ ಕ್ರೈ ಅನ್ನುವಂತ ಅನಿಮೆನ ನೋಡಿ, ಚೆನ್ನಾಗಿದೆ. ಸೊ ಇವಾಗಿದ್ದವು ರಾವಣ್ ವರ್ಸಿನ ಎಪಿಸೋಡ್ 3ನೆಯ ಸಮಾಚಾರ ಮತ್ತೆ ವಿಚಾರಗಳು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.